ಹಲೋ, ಗುಡ್ ಮಾರ್ನಿಂಗ್. ಸೊ ಇವತ್ತು ಆ್ಯಕ್ಚುಲ್ ವಿಷಯಕ್ಕೆ ಬರ್ತಾ ಇದ್ದೀವಿ. ಅಂದರೆ ಸೊ ಐ ಆಮ್ ಗೋಯಿಂಗ್ ಟು ಟೀಚ್ ಯು ಲೈಕ್ ಹೌ ಟು ಸ್ಟಾರ್ಟ್ ವಿತ್ ಅ ವಾರ್ಮ್ ಅಪ್ ಅಟ್ ದ ಜಿಮ್ ಆರ್ ಅಟ್ ಯುವರ್ ಹೋಮ್. ಸೊ ಎಲ್ಲಿ ನಿಮಗೆ ಈಸಿ ಅನಿಸುತ್ತೋ, ಎಲ್ಲಿ ಕಂಫರ್ಟಬಲ್ ಪ್ಲೇಸ್ ಇರುತ್ತೋ ಅಲ್ಲಿ ನೀವು ಈ ವಾರ್ಮ್ ಅಪ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ವಾರ್ಮಪ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ನಿಂತ್ಕೊಳ್ಳೋವಂಥ ಪಾಸ್ಚರ್ ತುಂಬ ಇಂಪಾರ್ಟೆಂಟು. ಓಕೆ, ಸೊ ಕೆಲವ್ರು ಹೇಗಪ್ಪ ಅಂದರೆ ಹಿಂಗಿರ್ತಾರೆ, ಕೆಲವ್ರು ಹಿಂಗೆ ನಿಂತಿರ್ತಾರೆ. ಸೊ ಅದನ್ನು ನೋಟಿಸ್ ಮಾಡಿರಲ್ಲ ಯಾರೂ. ಸೊ ನೋಡಿ, ಹಿಂಗೆ ವಿನಲ್ಲಿ ನೀ ಹಾಕ್ಕೊಂಡು ಮತ್ತು ನೀ ಲಾಕ್ ಮಾಡ್ಕೊಳ್ಳೋದು, ಮತ್ತು ಬಾಡಿ ಹೀಗೆ ಹಂಚ್ ಮಾಡೋದು ಅಥವಾ ಸ್ವೇ ಬ್ಯಾಕ್ ಮಾಡೋದು, ಈ ಥರ ಎಲ್ಲ ಇರುತ್ತೆ. ಸೊ ಫಸ್ಟ್ ಅದನ್ನು ಹೇಳ್ತೀನಿ ನಾನು, ವಾರ್ಮಪ್ ಮಾಡೋಕ್ಕೂ ಮುಂಚೆ ಹೇಗೆ ನಿಂತ್ಕೋಬೇಕು ಪಾಸ್ಚರ್ ಅಂತ. ಫಸ್ಟು ಯುವರ್ ಫುಟ್ ಶುಡ್ ಬಿ ಶೋಲ್ಡರ್ ವಿತ್ ಅಪಾರ್ಟ್. ಅಂದರೆ ನಿಮ್ಮ ಶೋಲ್ಡ್ರ್ ಕರೆಕ್ಟಾಗಿ ಇಟ್ಕೊಳ್ಳಿ. ಮತ್ತು ಶೋಲ್ಡ್ರ್ ಬೆಡ್ತ್ ಇಟ್ಕೊಂಡ್ರು ಕೂಡ ಕೆಲವ್ರು ಏನು ಮಾಡ್ತಾರೆ, ಸೊ ಹೀಗೆ ನಿಂತ್ಕೋತಾರೆ. ಸೊ ದಿಸ್ ಆರ್ ರಾಂಗ್ ಮೆಥಡ್. ಸೊ ಪ್ರಾಪರ್ ಮೆಥಡ್ ಏನಪ್ಪ ಅಂತಂದರೆ, ಕರೆಕ್ಟಾಗಿ ಫುಟ್ ಬಂದು ಯಾವಾಗಲೂ ಸ್ಟ್ರೈಟ್ ಫೇಸ್ ನೋಡ್ತಾ ಇರಲಿ. ಸೊ ನೆಕ್ಸ್ಟ್ ಬಂದು ನೀ ಸ್ಲೈಟ್ ಬೆಂಡ್ ಇರುತ್ತೆ. ಓಕೆ, ಬಾಡಿ ಪ್ರಾಪರಾಗಿ ಸ್ಟ್ರೈಟ್ ಇರಬೇಕು ಅಂತಂದರೆ ರಿಟ್ರಾಕ್ಟಿವ್ ಶೋಲ್ಡರ್ ಬ್ಲೇಡ್ ಅಂತ ಹೇಳ್ತೀವಿ. ಅಂದರೆ ಲೈಕ್ ರಿಟ್ರಾಕ್ಟಿವ್ ಶೋಲ್ಡರ್ ಬ್ಲೇಡ್ ಅಂದರೆ ಹೀಗೆ ನಿಂತ್ಕೋಬೇಕು. ನೆಕ್ಸ್ಟು ಚಿನ್ ಬಂದು ಪ್ಯಾಲರ್ ಟು ದಿ ಫ್ಲೋರ್ ಇರುತ್ತೆ. ಸೊ ಪ್ರಾಪರ್ ಆಗಿರುತ್ತೆ. ಸೊ ಅವಾಗ ನೆಕ್ಸ್ಟು ಸೊಂಟದ ಮೇಲೆ ಕೈ ಇಡ್ತೀರಿ. ಸೊ ಲೈಕ್ ಬ್ಯಾಲೆನ್ಸ್ ಸಿಗಬೇಕು ಅಂದರೆ ಇಲ್ಲಿ ಇಟ್ಕೋಬೋದು. ಓಕೆ, ಹೀಗೆ ಇಟ್ಕೋಬೋದು, ಇಲ್ಲ ಹೀಗೆ ಇಟ್ಕೋಬೋದು. ಬಟ್ ಬೆಟರ್ ಥಿಂಗ್ ಈಸ್ ಲೈಕ್ ದಿಸ್. ಸೊ ಹೀಗೆ ಕೀಪ್ ಯುವರ್ ಆರ್ಮ್ಸ್ ಆನ್ ಯುವರ್ ವೇಸ್ಟ್. ಸೊ ನೆಕ್ಸ್ಟು ಫಸ್ಟ್ ಸ್ಟಾರ್ಟ್ ಮಾಡೋಣ. ನೆಕ್ಕಿಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ ಫಸ್ಟ್ ಎಕ್ಸಸೈಸ್. ಬಟ್ ಯಾವ ಸೈಡಿಂದ ಮಾಡಬೇಕು ಅಂತ, ಅಪ್ ಆ್ಯಂಡ್ ಡೌನಾ, ಸೈಡ್ ಟು ಸೈಡಾ, ಇಯರ್ ಟು ಇಯರ್, ಅದು ನೋಡಬೇಕು. ಬಟ್ ಫಸ್ಟು ನೀವು ಯಾವಾಗಲೂ ನೆಕ್ಕು ತುಂಬ ಡೆಲಿಕೇಟ್ ಇರುತ್ತೆ. ವಾರ್ಮ್ ಅಪ್ ಕೌಂಟು ಎಷ್ಟು ಮಾಡಬೇಕಪ್ಪ ಅಂತಂದರೆ ಮಿನಿಮಮ್ 8 ಕೌಂಟ್ ಇರುತ್ತೆ, ಅಪ್ ಟು 16 ಕೌಂಟ್ ಇರುತ್ತೆ. ಅಂದರೆ ಇಟ್ ಡಿಪೆಂಡ್ಸ್ ಆನ್ ಯುವರ್ ಕಂಫರ್ಟಬಲ್ ಲೆವೆಲ್, ಇಟ್ ಡಿಪೆಂಡ್ಸ್ ಆನ್ ಯುವರ್ ಟೈಮಿಂಗ್. ನಿಮ್ಗೆ ಹತ್ರ ಟೈಮ್ ಎಷ್ಟಿದೆ, ನಿಮ್ಗೆ ಅಟ್ಲೀಸ್ಟ್ ಇವಾಗ 1.5 ಗಂಟೆ ಇರುತ್ತೆ ಅಂದರೆ ಒಂದು 10ರಿಂದ 15 ನಿಮಿಷ ವಾರ್ಮ್ ಅಪ್ ಮಾಡ್ಬೋದು. ನಂಗೆ ಟೈಮ್ ಇಲ್ಲ ತುಂಬ ಅಂತಂದ್ರೂ ಕೂಡ ಪರವಾಗಿಲ್ಲ, ಮಿನಿಮಮ್ 5 ಮಿನಿಟ್ಸ್ ವಾರ್ಮ್ ಅಪ್ ಮಾಡಲೇಬೇಕಾಗುತ್ತೆ. ಓಕೆ, ಮಿನಿಮಮ್ 5 ಮಿನಿಟ್ಸ್ ಮಾಡಬೇಕಾಗತ್ತೆ. ಫಸ್ಟು ಸ್ಟಾರ್ಟ್ ಮಾಡೋಣ. ಸೊ ಅಪ್ ಆ್ಯಂಡ್ ಡೌನ್ ಮಾಡ್ತೀರಾ ಸ್ಲೋಲಿ. ಸೊ ಇದನ್ನೇನು ಮಾಡ್ತಾರಪ್ಪ ಕೆಲವರು ಅಂತಂದರೆ, ರಪ ಅಂದರೆ ತುಂಬ ಫಾಸ್ಟಾಗಿ ಮಾಡಿಬಿಡ್ತಾರೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕಾದಷ್ಟು ನೀವು ವೆರಿ ಸ್ಲೋ, ಬಿಕಾಸ್ ನೆಕ್ ಇಸ್ ಎ ಡೆಲಿಕೇಟ್ ಪಾರ್ಟ್. ಯಾವುದಕ್ಕೆ ಆಗಲಿ ಸ್ಟ್ರೈನ್ ಆಗಬಾರ್ದು ಮತ್ತು ಯಾವುದೇ ರೀತಿ ಇಂಜುರಿ ಆಗಬಾರ್ದು, ತುಂಬ ಅವಾಯ್ಡ್ ಮಾಡ್ಕೊಳ್ಳಿ. ಓಕೆ, ಸೊ 8 ಕೌಂಟ್ಸ್ ಆದ ನಂತರ ನೆಕ್ಸ್ಟು ಸೇಮ್ ಇರುತ್ತೆ. ಇವಾಗ ಸೈಡ್ ಟು ಸೈಡ್ ಬರ್ಬೋದು, ಕಂಪ್ಲೀಟಾಗಿ ಸೈಡ್ ಟು ಸೈಡ್ ಬರ್ನಿ. ಸೊ ಇದು ಕೂಡ 8 ಕೌಂಟ್ಸ್ ಮಾಡಿ, ಅಥವಾ 16 ಆದರೂ ಮಾಡ್ಬೋದು, ನೋ ಪ್ರಾಬ್ಲಮ್. ಸೊ ನೆಕ್ಸ್ಟು ಇಯರ್ ಟು ಇಯರ್. ಸೊ ಹೀಗೆ ಮತ್ತು ಹೀಗೆ. ಸೊ ಇದರಲ್ಲಿ ಏನು ತಪ್ಪು ಮಾಡ್ತಾರಪ್ಪ ಅಂತಂದರೆ, ಎಲ್ಲ ಕಂಪ್ಲೀಟ್ ರೊಟೇಟ್ ಮಾಡ್ತಾರೆ. ಅದು ಕಂಪ್ಲೀಟ್ ರೊಟೇಟ್ ಮಾಡಬೇಡಿ, ಬಿಕಾಸ್ ನೆಕ್ಕಿಗೆ ತುಂಬ ಸ್ಟ್ರೈನ್ ಆಗುತ್ತೆ. ಹೇಳ್ತಾ ಇದ್ದೀನಲ್ಲ, ತುಂಬ ಡೆಲಿಕೇಟ್ ಪಾರ್ಟು. ಸೊ ಅದನ್ನು ಹೇಗೆ ಅವಾಯ್ಡ್ ಮಾಡಬೇಕು ಅಂತ ಜಸ್ಟ್ ಇಷ್ಟೇ. ಸೊ ಇಯರ್ ಟು ಇಯರ್ ಅಂದರೆ ಕಿವಿಯಿಂದ ಕಿವಿ ನೇರಕ್ಕೆ ನೀವು ಮಾಡಬೇಕಾಗತ್ತೆ. ಸೊ ಇದು ಕೂಡ ಅಷ್ಟೇ, 8 ಆರಾಮಾಗಿ ಮಾಡಿ. ಇದಾದಮೇಲೆ ಫಸ್ಟು ಸ್ಟಾರ್ಟ್ ಮಾಡಿ. ಸೊ ಏನು ಮಾಡ್ತಾರಪ್ಪ ಕೆಲವರು ಅಂತಂದರೆ, ಈ ಥರ ಎಲ್ಲ ಮಾಡೋದು, ಈ ಜಾಯಿಂಟ್ ರೊಟೇಟ್ ಮಾಡೋದು, ಮತ್ತು ಇಲ್ಲಿ ನೀ ರೊಟೇಟ್ ಮಾಡೋದು, ಮತ್ತು ಇಲ್ಲಿ ಆ್ಯಂಕಲ್ ರೊಟೇಟ್ ಮಾಡೋದು, ಮತ್ತು ಟ್ರಂಕ್ ರೊಟೇಟ್ ಮಾಡೋದು, ಫುಲ್ ರೊಟೇಟ್ ಮಾಡೋದು. ಯಾವುದು ಕಂಪ್ಲೀಟ್ ರೊಟೇಟ್ ಯಾವುದೂ ಮಾಡಬೇಡಿ. ಸೊ ಇಟ್ಸ್ ಆರ್ಮ್ಫುಲ್ ಟು ಯುವರ್ ಕಂಪ್ಲೀಟ್ ಬಾಡಿ. ಓಕೆ, ಸೊ ನೆಕ್ಸ್ಟು ಹ್ಯಾಂಡ್ ಮೂಮೆಂಟ್ ಇಟ್ಕೊಳ್ಳಿ ಹೀಗೆ. ಸೊ ಫಸ್ಟು 16 ಮಾಡಿ. ಶೋಲ್ಡರ್ ಜಾಯಿಂಟ್ಗೂ ಬರುತ್ತೆ ಪ್ಲಸ್ ಆರ್ಮ್ಸ್ಗೂ ಬರುತ್ತೆ. ಸೊ 16 ಕೌಂಟ್ಸ್. ಸೊ ಫಾರ್ವರ್ಡ್ ಹೋಗ್ತೀರಾ, ಮತ್ತು ರಿಪೀಟ್ ಮಾಡಿ 16 ಬ್ಯಾಕ್ವರ್ಡ್. ಸೊ ಅದಾದ ನಂತರ ನೆಕ್ಸ್ಟು ಅಪ್ ಆ್ಯಂಡ್ ಡೌನ್ ಮಾಡಿ. ಇದೆಲ್ಲ ನಿಮಗೆ ವಾರ್ಮಪ್ಪು ಯಾಕೆ ಮಾಡಬೇಕು ಅಂತ, ಸೊ ತುಂಬ ಇದರಲ್ಲಿ ಯೂಸ್ಫುಲ್ ಇದೆ. ಸೊ ಲೈಕ್ ತುಂಬ ಅಡ್ವಾಂಟೇಜಸ್ ಇದೆ. ಸೊ ಅದಕ್ಕೆ ವಾರ್ಮಪ್ ಮಾಡಬೇಕು. ನೆಕ್ಸ್ಟ್ ಬಂದು ಸೇಮ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಇದೆ. 16 ಕೌಂಟ್ಸೇ ಮಾಡಿ ಪರವಾಗಿಲ್ಲ, ಅಥವಾ 20 ಕೌಂಟ್ಸ್ ಮಾಡಿದ್ರು ಪರವಾಗಿಲ್ಲ, 12 ಮಾಡಿದ್ರು ಪರವಾಗಿಲ್ಲ, 8 ಮಾಡಿದ್ರು ಪರವಾಗಿಲ್ಲ. ಸೊ ನೆಕ್ಸ್ಟು ಶೋಲ್ಡರ್ ರೊಟೇಟ್ ಬರುತ್ತೆ. ಸೊ ಫಾರ್ವರ್ಡ್ 16, ದೆನ್ ಬ್ಯಾಕ್ವರ್ಡ್ 16. ಸೊ ನಂಬರ್ ನೀವು ಎಷ್ಟಾರು ಇಟ್ಕೋಬೋದು, 15 ಇಟ್ಕೋಬೋದು, 16 ಇಟ್ಕೋಬೋದು, 20 ಇಟ್ಕೋಬೋದು. ಇಟ್ಸ್ ಯುವರ್ ಕಂಫರ್ಟಬಲ್ ಲೆವೆಲ್. ಓಕೆ, ಸೊ ನೆಕ್ಸ್ಟ್ ಬಂದು ಅಪ್ ಆ್ಯಂಡ್ ಡೌನ್ ಮಾಡಿ ಕಂಪ್ಲೀಟು. ಓಕೆ,
ನೆಕ್ಸ್ಟ್ ಬಂದು ಸೊ ಫ್ರಂಟ್ ರೈಸ್ ಇರುತ್ತೆ, ಬಟ್ ಕೆಲವರು ಇಲ್ಲಿಂದ ಫುಲ್ ಮೇಲೆ ಹೋಗ್ತಾರೆ. ಸೊ ಅದು ಹೋಗ್ಬೇಡಿ, ಜಸ್ಟ್ ಇಲ್ಲಿಂದನೇ ಹೋದರೆ ಸಾಕು. ಸ್ಲೋಲಿ ಮತ್ತು ಬಾಡಿ ಎಲ್ಲ ಯೂಸ್ ಮಾಡ್ತಾರೆ, ಬಾಡಿ ಎಲ್ಲ ಯಾವುದು ಯೂಸ್ ಮಾಡಬೇಡಿ, ಆರಾಮಾಗಿ ಹೋಗಿ. ಮತ್ತು ಎಲ್ಬೋ ಬೆಂಡ್ ಮಾಡೋದು ಅದೆಲ್ಲ ಮಾಡ್ತಾರೆ. ಕಂಪ್ಲೀಟಾಗಿ ಎತ್ತಿ ಆಮು. ಸೊ ಕಂಪ್ಲೀಟ್ ಮಾಡಿ. ಓಕೆ, ನೆಕ್ಸ್ಟು ಸೈಡು. ಸೊ ಎಲ್ಬೋ ಸ್ಲೈಟ್ ಬೆಂಡ್ ಇರುತ್ತೆ. ಮತ್ತು ಏನಾಗತ್ತಪ್ಪ ಅಂದರೆ ಇದರಲ್ಲಿ ಎಲ್ಲರೂ ಇಲ್ಲಿಂದ ಇಲ್ಲಿ ಶೋಲ್ಡ್ರನ್ನ ಜಾಯಿಂಟ್ ಮಾಡ್ತಾರೆ, ಅಂದರೆ ಲೈಕ್ ಎಂಗೇಜ್ ಮಾಡಿ ಮಾಡ್ತಾರೆ. ಇದು ತುಂಬ ತಪ್ಪು. ಸೊ ಸ್ಲೈಟಾಗಿ ಮುಂದೆ ತಗೊಳ್ಳಿ, ಆವಾಗ ನಿಮ್ಮ ಶೋಲ್ಡರ್ ಜಾಯಿಂಟು ಫ್ರೀ ಆಗುತ್ತೆ. ಮತ್ತು ಎಲ್ಬೋ ಬೆಂಡ್ ಇಲ್ಲಿ, ಎಲ್ಬೋ ಲಾಕ್ ಮಾಡಿಬಿಡಿ ಯಾವುದೇ ಕಾರಣಕ್ಕೂ. ಸೊ ಜಸ್ಟ್ ಇಷ್ಟೇ, ಅದು ಕೂಡ. ಯಾಕಪ್ಪ ನಾನು ಶೋಲ್ಡರ್ಗೆ ಜಾಸ್ತಿ ಮೂವ್ಮೆಂಟ್ ಕೊಡ್ತಾ ಇದ್ದೀನಿ ಅಂತಂದರೆ, ಶೋಲ್ಡರು ನಿಮಗೆ ತುಂಬ ರೆಸ್ಟ್ ಆಗಿರುವಂಥ ಜಾಯಿಂಟ್, ರೆಸ್ಟ್ ಆಗಿರೋಂಥ ಮಸಲ್, ಅದು ಯಾವುದಕ್ಕೂ ಇನ್ವಾಲ್ವ್ ಆಗಲ್ಲ ಜಾಸ್ತಿ. ಸೊ ಅದು ಕೆಲವರಿಗೆ ವೀಕ್ ಇರುತ್ತೆ. ಸೊ ಅದನ್ನು ಸ್ಟ್ರಾಂಗ್ ಮಾಡ್ಕೋಬೇಕು. ಅದನ್ನು ಸ್ಟ್ರಾಂಗ್ ಆಗಿ ನಿಮಗೆ ಶೋಲ್ಡರ್ ಜಾಯಿಂಟೇ ಎಲ್ಲದಕ್ಕೂ ಇನ್ವಾಲ್ವ್ ಆಗುತ್ತೆ. ಪ್ರತಿಯೊಂದು ವರ್ಕೌಟ್ಗಳು ಶೋಲ್ಡರ್ ಜಾಯಿಂಟೇ ಇನ್ವಾಲ್ವ್ ಆಗ್ತಿರುತ್ತೆ. ಸೊ ಅದರಿಂದ ಶೋಲ್ಡರ್ ಜಾಯಿಂಟ್ಗೆ ತುಂಬ ಸ್ಟ್ರೈನ್ ಆಗೋ ಥರ ಚಾನ್ಸಸ್ ಇರುತ್ತೆ. ಆ ಸ್ಟ್ರೈನ್ ಆಗಬಾರ್ದಪ್ಪ, ಬಾಡಿ ವಾರ್ಮ್ ಆಗಬೇಕಂದ್ರೆ ಜಾಸ್ತಿ ಶೋಲ್ಡರ್ಗೆ ನೀವು ವಾರ್ಮ್ ಅಪ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟು ಸೊ ಎಕ್ಸ್ಟರ್ನಲ್ ರೊಟೇಷನ್ ಅಂತ ಹೇಳ್ತೀವಿ. ಇಷ್ಟೇ, ಈಸಿ ಮಾಡಿ. ಸೊ ಕೆಲವ್ರು ಏನು ಮಾಡ್ತಾರೆ, ತುಂಬ ಎತ್ಬಿಡ್ತಾರೆ ಹಿಂಗೆ. ಸೊ ಅದೆಲ್ಲ ಬೇಡ. ಸೊ ಲಾಕ್ ಮಾಡ್ಕೊಳ್ಳಿ, ಸ್ಟಿಕ್ ಮಾಡ್ಕೊಳ್ಳಿ, ಜಸ್ಟ್ ಗೋ ವಿತ್ ಯರ್ ಫೋರ್ ಆರ್ಮ್ಸ್ ಆ್ಯಂಡ್ ಇಲ್ಲಿ ಶೋಲ್ಡರ್ ಜಾಯಿಂಟ್ ಗೊತ್ತಾಗುತ್ತೆ ಕಂಪ್ಲೀಟಾಗಿ. ಹಾಂ, ಇಷ್ಟೇ. ತುಂಬ ಎತ್ತಬೇಕು ಅಂತ ಏನಿಲ್ಲ. ಸೊ ಲಾಕ್ ಆಗುತ್ತೆ. ಕೆಲವರು ಕಂಫರ್ಟಬಲ್, ಅವ್ರಿಗೆ ಬಾಡಿ ಹೇಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ ಅಷ್ಟು ಮಾತ್ರ ಮೂವ್ಮೆಂಟ್ ನಡೀತದೆ. ಆ ಮೂವ್ಮೆಂಟ್ನ ನೀವು ಕಂಪ್ಲೀಟಾಗಿ ನಿಮ್ಮ ಬಾಡಿ ಹೆಂಗೆ ಸಪೋರ್ಟ್ ಮಾಡೋದು ಅಷ್ಟೇ ಹೋಗಿ, ಫೋರ್ಸ್ಫುಲಿ ಕೊಡೋಕೆ ಹೋಗ್ಬೇಡಿ. ಸೊ ಅಷ್ಟೇ ಆರಾಮಾಗಿ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಇದು ಅಷ್ಟೇ ಇಂಟರ್ನಲ್ ಎಕ್ಸ್ಟರ್ನಲ್ ರೊಟೇಷನ್ ಅಂತ ಹೇಳ್ತೀವಿ. ಸೊ ಲೈಕ್ ರೊಟೇಟರ್ ಕಾಫ್ ಮಸಲ್ ಅಂತ. ಸೊ ಹೀಗೆ ಸ್ಲೋಲಿ ಮಾಡಿ. ಕೆಲವ್ರು ಏನು ಮಾಡ್ತಾರೆ, ಸುಮ್ಮನೆ ಹೇಗೆ ಬೇಕಾಗಿ ಎದ್ವಾ ಮಾಡೋಕ್ಕೆ ಹೋಗ್ತಾರೆ. ಅದನ್ನು ಮಾಡಿಬಿಡಿ, ಆರಾಮಾಗಿ ಮಾಡಿ, ಕೂಲಾಗಿ. ಸೊ ಇಷ್ಟೇ ಮಾಡಬೇಕು ಮೂಮೆಂಟು. ಜಸ್ಟ್ ಗೋ ವಿತ್ ಯರ್ ಶೋಲ್ಡರ್ಸ್, ಡೋಂಟ್ ಯೂಸ್ ಯರ್ ಆರ್ಮ್ಸ್. ಸೊ ಆರಾಮಾಗಿ ಹೋಗಿ 16 ಕೌಂಟ್ಸ್. ಓಕೆ, ನೆಕ್ಸ್ಟು ಲೆಗ್ಗು ಸ್ಪ್ಲಿಟ್ ಮಾಡಿ. ನೆಕ್ಸ್ಟ್ ಥಿಂಗ್ ಈಸ್ ಲೈಕ್ ಓಕೆ, ಬೆಂಡ್ ಮಾಡಿ, ಸ್ವಲ್ಪ ನೀಸ್ ಬೆಂಡ್ ಮಾಡಿ, ಟೋ ಟಚ್ ಮಾಡಬೇಕು. ಸೊ ಜಸ್ಟ್ ಗೋ ಲೈಕ್ ದಿಸ್. ಕೆಲವ್ರು ಏನು ಮಾಡ್ತಾರೆಪ್ಪ ಅಂದರೆ ಇದರಲ್ಲೂ ಕೂಡ ಸೊ ಮೂಮೆಂಟ್ ಹೀಗೆ ಹೋಗುತ್ತೆ. ಮೂಮೆಂಟ್ ಬೇಡ, ಫಸ್ಟ್ ಇದೆಲ್ಲ ನಿಮಗೆ ಪ್ರಾಪರಾಗಿ ಬರಬೇಕು ಅಂದರೆ ಕಂಪ್ಲೀಟಾಗಿ ರೆಸ್ಟ್ ಮಾಡಿ. ಮತ್ತು ನೀ ಕೂಡ ಲಾಕ್ ಮಾಡಬಾರ್ದು. ಸೊ ಜಸ್ಟ್ ಮಾಡಿ. ಮತ್ತು ನೆಕ್ಕನ್ನ ಹಿಂಗೆ ಎತ್ತುತ್ತಾರೆ, ಅದೆಲ್ಲ ಮಾಡಬೇಡಿ. ನೆಕ್ಕು ಡೌನಾಗಿ ನೋಡ್ತಾ ಇರಲಿ ಪ್ರಾಪರಾಗಿ. ಸೊ ಇದಾದಮೇಲೆ ಲೈಕ್ ಸೇಮ್ ನಿಮ್ಮ ಫುಟ್ಟು ಶೋಲ್ಡರ್ ವಿಡ್ತ್ ಇಟ್ಕೊಳ್ಳಿ, ಸ್ವಲ್ಪ ವೈಡ್ ಇಟ್ಕೊಂಡು ಸೊ ಫಸ್ಟ್ ಸೈಡ್ ಬೆಂಡ್ ಮಾಡಿ. ಸೊ ಆಬ್ಲಿಕ್ಸ್ಗೆ ಸೊ ಹೀಗೆ ಕಂಪ್ಲೀಟಾಗಿ. ಸೊ ರೈಟ್ 16 ಮತ್ತು ಲೆಫ್ಟು ಅದು ಕೂಡ 16 ಹೋಗಲಿ ಅಥವಾ 20 ಹೋಗಲಿ. ನೆಕ್ಸ್ಟು ಆಲ್ಟ್ರೇಟ್ ಮಾಡ್ತೀವಿ, ಅಂದರೆ ಸೊ ಲೈಕ್ ಮಧ್ಯೆ 1 ಸೆಕೆಂಡ್ ಪಾಸ್ ಕೊಡಿ, ಪುನಃ ಮಾಡಿ. ಸೊ ಆಲ್ಟ್ರೇಟ್ ಮಾಡಬೇಕು ಅಂತ ಅಂದಾಗ ಏನಾಗ್ಬಿಡುತ್ತಪ್ಪ, ಕಂಟಿನ್ಯೂಸ್ ಮಾಡೋಕ್ಕೆ ಹೋಗ್ತಾರೆ, ಹಾಗೆ ಮಾಡೋಕ್ಕೆ ಹೋಗ್ಬೇಡಿ. ಸೊ ಕಂಪ್ಲೀಟಾಗಿ ಹೋಗಿ ಒಂದು ಪಾಸ್ ಕೊಟ್ಟು ಕಂಪ್ಲೀಟಾಗಿ ಮತ್ತೆ ಬನ್ನಿ. ಇಷ್ಟು. ಸೊ ಇವಾಗ ನೀ ಅಪ್ ಹೇಗಪ್ಪ ಅಂತಂದರೆ ಜಸ್ಟ್ ಸಿಂಗಲ್ ಲೆಗ್ಗು ನೀ ಅಪ್. ಇದು ನಿಮಗೆ ಲೋವರ್ ಬಾಡಿ ಸ್ಟೆಬಿಲಿಟಿ ಇರೋದನ್ನು ಮೊಬಿಲಿಟಿಗೆ ಕನ್ವರ್ಟ್ ಮಾಡುತ್ತೆ. ಸೊ ಮೊಬಿಲಿಟಿ ಯೂಸ್ ಮಾಡಬೇಕು. ಸೊ 16 ವಿತ್ ದ ರೈಟ್. ಸೊ ನೆಕ್ಸ್ಟು ಲೆಫ್ಟು, ಸ್ವಲ್ಪ ಲೋವರ್ ಬಾಡಿ ಜಾಸ್ತಿ ಮಾಡ್ಕೊಳ್ಳಿ. 8 ಅಂತ 8ಗೆ ನಿಲ್ಲಿಸ್ಬೇಡಿ, 16 ಮಾಡ್ಕೊಳ್ಳಿ, ಪರವಾಗಿಲ್ಲ. ಅಪ್ಪರ್ ಬಾಡಿ ಎಲ್ಲ 8 ಆದರೂ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಸೊ 16 ಆದಮೇಲೆ ಈಗ 2 ನೀ ಅಪ್ ಮಾಡಿ. ಓಕೆ, ನೆಕ್ಸ್ಟು ಇದರಲ್ಲೇ ಇನ್ನೂ ಒಂದು ಎಕ್ಸ್ಟ್ರಾ ಹೇಳ್ತೀನಿ, ವಿತ್ ಹ್ಯಾಂಡ್ ಮೂವ್ಮೆಂಟ್ ನೀ ಅಪ್ ಅಂತ. ಸೊ ಇದನ್ನ ಬೇಕಾದ್ರೆ ನೀವು ಆಲ್ಟರ್ನೇಟಿವ್ ಲೆಗ್ಗೆ ಮಾಡ್ಬೋದು ವಿತ್ ಹ್ಯಾಂಡ್ ಮೂವ್ಮೆಂಟ್. ಓಕೆ, ಸೊ ಇಲ್ಲಿಗೆ ನೀ ಅಪ್ಸ್ ಎಲ್ಲ ಆಯಿತು. ಸೊ ನೆಕ್ಸ್ಟು ತುಂಬ ಇಂಪಾರ್ಟೆಂಟು, ಸ್ಕ್ವಾಟ್ ಯಾರಿಗೆ ಕರೆಕ್ಟಾಗಿ ಬರುತ್ತೆ ಅವರು ಸ್ಕ್ವಾಟ್ ಮಾಡ್ಬೋದು. ಸೊ ಬೇಸಿಕ್ ಇರೋರು ಖಂಡಿತ ಸ್ಕ್ವಾಟ್ನ ಅವಾಯ್ಡ್ ಮಾಡಿ. ಸೊ ಸುಮ್ಮನೆ ಮಾಡೋಕ್ಕೆ ಹೋಗ್ಬೇಡಿ ಮನೇಲೆಲ್ಲ. ಸೊ ಜಿಮ್ಮಿಗೆ ಬಂತಂದರೆ ಅಫ್ಕೋರ್ಸ್ ಟ್ರೈನರ್ಸ್ ಇರ್ತಾರೆ, ಟ್ರೈನರ್ಸ್ನ ನಿಮಗೆ ಸ್ವಲ್ಪ ಇನ್ಸ್ಟ್ರಕ್ಷನ್ ತೊಗೊಂಡು ನೀವು ಸ್ಕ್ವಾಟ್ನ ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳಿ. ಸೊ ಮನೇಲೇ ಮಾಡಬೇಕು ಅನ್ನೋರಾದರೆ ಏನಕ್ಕಪ್ಪ ಅಂದರೆ ಲೈಕ್ ತುಂಬ ಇಂಪಾರ್ಟೆಂಟು ಸ್ಕ್ವಾಟ್ ಪಾಸ್ಚರು. ನಾನು ಮಿನಿಮಲಾಗಿ ಹೇಳ್ತೀನಿ, ಕಂಪ್ಲೀಟ್ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಕ್ವಾಟ್ ಬಗ್ಗೆನೇ ಹೇಳ್ತೀನಿ, ಯಾವ್ಯಾವುದಕ್ಕೆ ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೇಮ್ ಶೋಲ್ಡರ್ ಬಿಟ್ಟು ತಗೊಳ್ಳಿ, ನೀ ಬಂದು ಸೆಕೆಂಡ್ ಟೋಗಲ್ಲಿ ಏನಾಗುತ್ತೆ, ಹಿಪ್ಪನ್ನು
ಜಸ್ಟ್ ಲೈಟಾಗಿ ಹಿಂಜ್ ಪೊಸಿಷನ್ ತೊಗೋಬೇಕು. ಇಂಜಸ್ ಅಂದರೆ ಡೋರಲ್ಲಿ ಇರುತ್ತೆ. ಸೊ ಡೋರಲ್ಲಿ ಇರುತ್ತೆ ನೋಡಿ, ಇದನ್ನು ಇಂಜಸ್ ಅಂತ ಹೇಳ್ತೀವಿ. 15 ಡಿಗ್ರಿ ತೊಗೊಳ್ಳಿ, ಸ್ವಲ್ಪ ಹಿಂದೆ ಕೂತ್ಕೊಳ್ಳಿ. ಸೊ ಜಸ್ಟ್ ನಾರ್ಮಲಾಗಿ ಇಷ್ಟೇ ಮಾಡಿ. ಸೊ ಕಂಪ್ಲೀಟಾಗಿ ತುಂಬ ಕೆಳಗೆ ಹೋಗ್ಬಿಡಿ. ಕೆಲವ್ರು ಏನು ಮಾಡ್ಬಿಡ್ತಾರೆ, ಕಂಪ್ಲೀಟು ಹಿಪ್ ಸ್ಕ್ವಾಟ್ ಮಾಡ್ತಾರೆ. ಅದು ನಿಮಗೆ ಹಿಪ್ ಜಾಯಿಂಟ್ ಮೇಲೆ ಸ್ಟ್ರೈನ್ ಆಗುತ್ತೆ, ನೀ ಮೇಲೆ ಸ್ಟ್ರೈನ್ ಆಗುತ್ತೆ. ಸೊ ಇಷ್ಟೇ ಹೋಗಿ ಸಾಕು. ಹಾಂ, ಇದಕ್ಕೆ ಸ್ಕ್ವಾಟ್ ಆಯಿತು. ನೆಕ್ಸ್ಟು ಹಾಫ್ ರೈಸ್ ಆ್ಯಂಡ್ ಹ್ಯಾಂಡ್ ರೈಸ್ ಅಂತ, ಅಂದರೆ ಕಂಪ್ಲೀಟಾಗಿ ಮುಗಿಯುತ್ತೆ. ಸೊ ಇದು ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್. ಇದರಲ್ಲಿ ನಾವು ವಾಮಪ್ಪಲ್ಲಿ ಸ್ಕ್ವಾಟ್ ಮಾಡಬೇಕಪ್ಪ ಅಂತ ಅಂದಾಗ ಸೊ ಹೇಗೆ ಮಾಡೋದು ಟೇಬಲ್ ಇದ್ದಾಗ ಅಂದರೆ ನೋಡಿ, ಸೇಮ್ ಇಟ್ಕೊಳ್ಳಿ ಪೊಸಿಷನ್ನು. ಸೊ ಟೇಬಲಲ್ಲಿ ಕುತ್ಕೊಂಡು ನೋಡಿ, ಹೀಗೆ ಕುತ್ಕೋಬೋದು, ನಿಧಾನಕ್ಕೆ ಪುನಃ ಮತ್ತೆ ಮೇಲೆ ಬರ್ಬೋದು. ಸೊ ಹೀಗೂ ಕೂಡ ಮಾಡ್ಬೋದು. ಇದು ಬೇಸಿಕ್ ಮತ್ತು ತುಂಬ ಈಸಿಯಾಗಿರೋವಂಥದ್ದು, ಅಂದರೆ ನಿಮಗೆ ಪಾಶ್ಚರು ಈಸಿ ಬರುತ್ತೆ. ಇದು ಕೂಡ ಮಾಡ್ಬೋದು. ಓಕೆ, ಸೊ ಇಷ್ಟು ವಾರ್ಮಪ್ ಮುಗೀತದೆ. ಸೊ ಇದರಲ್ಲಿ ಏನಾಗುತ್ತಪ್ಪ ಅಂದರೆ ನೆಕ್ಸ್ಟ್ ಅಡ್ವಾನ್ಸ್ ಲೆವೆಲ್ಗೂ ವಾರ್ಮಪ್ ಹೋಗ್ಬೋದು. ಅದು ಏನಪ್ಪ ಅಂದರೆ ಜಂಪಿಂಗ್ ಜಾಕ್ಸ್ ಇರುತ್ತೆ, ಜಂಪಿಂಗ್ ಇರುತ್ತೆ, ಜಾಗ್ ಇರುತ್ತೆ, ರನ್ ಇರುತ್ತೆ. ಅದೆಲ್ಲ ಬೇಸಿಕ್ ಇರೋರು ಮಾಡೋಕ್ಕೆ ಹೋಗ್ಬಿಡಿ. ಯಾವುದೇ ಕಾರಣಕ್ಕೂ ಬೇಸಿಕ್ ಇರೋರು ಡೈರೆಕ್ಟಾಗಿ ಜಂಪ್ ಮಾಡೋದು, ಅದು ಆಗೋದು, ಮತ್ತು ಇನ್ನೊಂಥರ ಜಂಪಿಂಗ್ ಜಾಕ್ಸ್ ಮಾಡೋದು, ತುಂಬ ಸ್ಟ್ರೈನ್ ತೊಗೊಳ್ಳೋದು ಮಾಡಬೇಡಿ. ಸಾಕು, ಇಷ್ಟು ಕಂಪ್ಲೀಟ್ ಮಾಡಿದಾಗ ನಿಮ್ಮ ಬಾಡಿ ಆಟೋಮೆಟಿಕಲಿ ವಾರ್ಮಪ್ ಆಗುತ್ತೆ. ನಾನು ಅಷ್ಟು ಹೇಳ್ದಕ್ಕಂತ ಸ್ಟಾರ್ಟಿಂಗಲ್ಲಿ ಏನು ಹೇಳಿದೆ, ಪ್ರತಿಯೊಂದು ಸೇಫ್ ಆಗಿರುತ್ತೆ. ಸೊ ಹಾರ್ಟ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ನೆಕ್ಸ್ಟು ಮನೇಲೇ ಇರೋರು ಏನು ಮಾಡಬೇಕಪ್ಪ ಅಂತಂದರೆ, ಸೊ ಈಗ ವಾರ್ಮಪ್ ಆಯಿತು. ಮೊದಲನೇ ದಿನ ಡೇ 1 ಯಾರು ಸ್ಟಾರ್ಟ್ ಮಾಡ್ತೀರಾ ಅವ್ರಿಗೆ ಇದು ವಾರ್ಮಪ್ಪು. ಸೊ ಡೇ 1 ಮಾಡಿ ನೆಕ್ಸ್ಟ್ ಏನು ಮಾಡಬೇಕು, ಬ್ರೀದಿಂಗ್ ಎಕ್ಸಸೈಸ್ ಹೇಗೆ ಬೇಸಿಕ್ ಕಲಿಬೇಕು ಅನ್ನೋರಿಗೆ ನೋಡಿ, ಇದು ಡಯಾಫಾರ್ಮ್ ಅಂತ ಹೇಳ್ತೀವಿ. ಸೊ ನಾನು ಬ್ರೀದಿಂಗ್ ಕ್ಲಾಸಲ್ಲಿ ಹೇಳಿದ್ದೀನಿ, ಆ ಬ್ರೀದಿಂಗ್ ವಿಡಿಯೋದಲ್ಲಿ ನೀವು ಚೆಕ್ ಮಾಡ್ಕೋಬೋದು. 2 ಥರ ಬಾಡಿಲಿ 2 ಥರ ಬ್ರೀದಿಂಗ್ ಇದೆ. ಸೊ ಒಂದು ಚೆಸ್ಟ್ ಬ್ರೀದಿಂಗ್ ಅಂತ, ಇನ್ನೊಂದು ಅಬ್ಡಾಮಿನಲ್ ಡಯಾಫಾರ್ಮೆಟಿಕ್ ಬ್ರೀದಿಂಗ್ ಅಂತ ಹೇಳ್ತೀವಿ. ಬಟ್ ಈ ವರ್ಕೌಟ್ ಮಾಡಬೇಕಾದ್ರೆ ನಿಮಗೆ ಚೆಸ್ಟ್ ಬ್ರೀದಿಂಗು ವರ್ಕ್ ಆಗಲ್ಲ. ಸೊ ಡಯಾಫಾರ್ಮೆಟಿಕ್ ಬ್ರೀದಿಂಗ್ಗೆ ನೀವು ಯೂಸ್ ಮಾಡಬೇಕಾಗುತ್ತೆ. ಸೊ ಹೇಗಪ್ಪ ಅಂದರೆ ಡಯಾಫಾರ್ಮ್ ಮೇಲೆ ಪ್ಲೇಸ್ ಮಾಡ್ಕೊಳ್ಳಿ ನಿಮ್ಮ ಫಿಂಗರ್ನ. ಸೊ ಇಟ್ಕೊಂಡು ಜಸ್ಟ್ ಇನ್ಹೇಲ್ ಮಾಡಿದಾಗ ಹೊಟ್ಟೆ ಮುಂದೆ ಹಾಕ್ತೀರಾ ವಿತ್ ಡಯಾಫಾರ್ಮ್, ಎಕ್ಸೇಲ್ ಮಾಡಿದಾಗ ಹೊಟ್ಟೆ ಒಳಗೆ ಹಾಕ್ತೀರಾ ವಿತ್ ಡಯಾಫಾರ್ಮ್. 2 seconds for inhale, 3 seconds for exhale. Okay, ಇದನ್ನು ನೀವು ನಿಂತ್ಕೊಂಡು ಮಾಡ್ಬೋದು, ಕೂತ್ಕೊಂಡು ಮಾಡ್ಬೋದು, ಮಲಗಿ ಕೂಡ ಮಾಡ್ಬೋದು. ಅಂದರೆ ಲೈಂಗ್ ಡೌನ್ ಪೊಸಿಷನ್, ಸ್ಲೀಪಿಂಗ್ ಪೊಸಿಷನಲ್ಲೂ ಕೂಡ ಮಾಡ್ಬೋದು. 3 ವೇಸಲ್ಲಿ ಕೂಡ ಮಾಡಬೇಕಾಗತ್ತೆ. 3 ಸೆಟ್ಸ್ ಮಾಡ್ಕೊಳ್ಳಿ. 3 ಸೆಟ್ಸ್ ಮಾಡಿದ ನಂತರ ನೆಕ್ಸ್ಟ್ ವಿಷಯಕ್ಕೆ ಬರ್ತೀನಿ. ಏನಪ್ಪ ಅಂದರೆ ಕೂಲ್ ಡೌನ್ ಸ್ಟ್ರೆಚಿಂಗ್ ಅಂತ. ಅಂದರೆ ನಮ್ಮ ಬಾಡಿ ವಾರ್ಮ್ ಇರುತ್ತೆ. ವಾರ್ಮ್ ಅಪ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಕೂಲ್ ಡೌನ್ ಇಂಪಾರ್ಟೆಂಟು. ಬಿಕಾಸ್ ಇದರಿಂದ ಏನಪ್ಪ ಅಡ್ವಾಂಟೇಜ್ ಅಂತಂದರೆ, ಹಾರ್ಟ್ ರೇಟು ಹೈ ಟೆಂಪ್ರೇಚರ್ಲಿರೋ ಹಾರ್ಟ್ ರೇಟು ರೂಮ್ ಟೆಂಪ್ರೇಚರಿಗೆ ಬರಬೇಕು ಅಂತಂದರೆ ನೀವು ಕೂಲ್ ಡೌನ್ ಮಾಡಬೇಕು. ಒಂದು, ಇನ್ನೊಂದು ಮಸಲ್ ರಿಲ್ಯಾಕ್ಸೇಷನ್ ಆಗಬೇಕು ಅಂದರೂ ಕೂಡ ಬೇಕು ಕೂಲ್ ಡೌನ್ ಸ್ಟ್ರೆಚಿಂಗು. ಇನ್ನೊಂದು ಸ್ಟೆಬಿಲಿಟಿ ಆಗಿರೋಂಥದ್ದು, ಮತ್ತು ಸೋರ್ನೆಸ್, ಏನು ಟೈಟ್ನೆಸ್ ಇರುತ್ತೆ, ಸ್ಟಿಫ್ನೆಸ್ ಇರುತ್ತೆ, ಅದಕ್ಕೆ ಫ್ಲೆಕ್ಸಿಬಿಲಿಟಿ ಬೇಕು ಅನ್ನೋದಕ್ಕೆ. ಸೊ ಕೂಲ್ ಡೌನ್ ಸ್ಟ್ರೆಚಿಂಗ್ ತುಂಬ ಇಂಪಾರ್ಟೆಂಟು. ಮತ್ತು ಸ್ಟಿಫ್ನೆಸ್ ಆಗಿರೋದಂಥದ್ದು ಸೋರ್ನೆಸ್ ಆಗಿರುತ್ತೆ, ಮಸಲ್ ಸೋರ್ನೆಸ್ಸು, ಟೈಟ್ನೆಸ್ಸು, ಸ್ಟಿಫ್ನೆಸ್ ಇರೋದನ್ನು ನೀವು ಈ ಕೂಲ್ ಡೌನ್ ಸ್ಟ್ರೆಚಿಂಗ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಸ್ಟ್ರೆಚಿಂಗ್ ಇರುತ್ತೆ. ಸೊ ಬಟ್ ಬೇಸಿಕ್ ಸ್ಟ್ರೆಚಿಂಗ್ ಏನಪ್ಪ ಮಾಡಬೇಕು ಅಂತಂದರೆ, ಸೊ ಆ ಸ್ಟ್ರೆಚಿಂಗ್ ಮಾಡಿದಾಗ ನಿಮಗೆ ಕಂಪ್ಲೀಟ್ ಬಾಡಿ, ಆ ಪಾರ್ಟು, ಆ ಮಸಲ್ಲು ಏನಾಗುತ್ತೆ, ಸೊ ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಒಂದು, ಇನ್ನೊಂದು ನಾರ್ಮಲ್ ಆಗಿ ಇದು ವಿಷಯ ಯಾರಿಗೂ ಗೊತ್ತಿರಲ್ಲ. ನೀವು ಕೂಲ್ ಡೌನ್ ಮಾಡಿದಾಗ ಮಾಡಬೇಕಾದ್ರೂ ನಿಮ್ಮ ಕ್ಯಾಲರೀಸ್ ಬರ್ನ್ ಆಗುತ್ತೆ. ಆಮೇಲೆ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಮೆಟಬಾಲಿಕ್ ವೇಸ್ಟ್ ಪ್ರಾಡಕ್ಟ್ಸ್ನ ರಿಲೀಸ್ ಮಾಡುತ್ತೆ, ಅಂದರೆ ರಿಮೂವ್ ಮಾಡುತ್ತೆ, ಆಚೆ ಹಾಕತ್ತೆ ಟಾಕ್ಸಿನ್ಸ್. ಮೆಟಬಾಲಿಕ್ ವೇಸ್ಟ್ ಪ್ರಾಡಕ್ಟ್ಸ್ ಯಾವಾಗ ಕೂಲ್ ಡೌನ್ ಮಾಡಿದಾಗ. ಅಂದರೆ ವಾರ್ಮಪ್ ಅಂದರೆ ಏನಪ್ಪ, ಡೈನಾಮಿಕ್ ಸ್ಟ್ರೆಚಸ್. ಯಾಕೆ ಫೈನಲ್ ಆಗಿ ಹೇಳ್ತಾ ಇದ್ದೀನಿ ಅಂತಾರೆ ತಿಳ್ಕೊಳ್ಳಿ ಅಂತ. ವಾರ್ಮಪ್ ಅಂದಾಗ ಡೈನಾಮಿಕ್ ಸ್ಟ್ರೆಚಸ್ ಏನಪ್ಪ ಅಂತಂದರೆ ಮೂಮೆಂಟ್ ಇರೋವಂಥದ್ದನ್ನು ಸೊ ಡೈನಾಮಿಕ್ ಸ್ಟ್ರೆಚಸ್ ಅಂತ ಹೇಳ್ತೀವಿ. ಇದು ಸಿಂಪಲ್ ವೇನಲ್ಲಿ ಹೇಳ್ಕೊಡ್ತಾರೆ ನಾನು ನಿಮಗೆ. ಸ್ಟೇಬಲ್ ಆಗಿರೋದನ್ನು ಮೊಬಿಲಿಟಿ ಮಾಡೋದನ್ನು ಡೈನಾಮಿಕ್ ಅಂತ ಹೇಳ್ತೀವಿ. ಸೊ ಡೈನಾಮಿಕ್ ಸ್ಟ್ರೆಚಸ್ ಏನಪ್ಪ ಅಂದರೆ, ಡೈನಾಮಿಕ್ ಸ್ಟ್ರೆಚಸ್ ಅಂದರೆ ಏನು ಅಂದರೆ, ಸೊ ವಾರ್ಮಪ್. ಸ್ಟ್ಯಾಟಿಕ್ ಸ್ಟ್ರೆಚಸ್ ಅಂದರೆ ಕೂಲ್ ಡೌನ್. ಅಂದರೆ ಮೊಬಿಲಿಟಿ ಆದಮೇಲೆ ಸೊ ಲೈಕ್ ಬಾಡಿನ ಸ್ಟೇಬಲ್ ಆಗಿ ಸ್ಟ್ಯಾಟಿಕ್ ಸ್ಟ್ರೆಚಸ್ ಅಂದರೆ ನಿಂತ್ಕೊಂಡೇ ಮಾಡೋವಂಥದ್ದನ್ನು ಸೊ ಹೋಲ್ಡ್ ಅಂತ ಹೇಳ್ತೀವಿ, ಅದನ್ನು ನಾವು ಸ್ಟ್ಯಾಟಿಕ್ ಸ್ಟ್ರೆಚಸ್ ಅಂತ ಹೇಳ್ತೀವಿ. ಸೊ ಇದು 2 ಥರ ಇರುವಂಥ ಒಂದು ಡೈನಾಮಿಕ್ ಸ್ಟ್ರೆಚಸ್ಸು, ಇನ್ನೊಂದು ಸ್ಟ್ಯಾಟಿಕ್ ಸ್ಟ್ರೆಚಸ್ಸು. ಸೊ ಇದು ಹೇಗಪ್ಪ ಬೇಸಿಕ್ ಸ್ಟ್ರೆಚ್ ಮಾಡಬೇಕು ಅಂತಂದರೆ, ಸೊ ಲೆಗ್ ಎಲ್ಲ ಮೂಮೆಂಟ್ ಆಗಿರುತ್ತೆ, ಹ್ಯಾಂಡ್ ಮೂಮೆಂಟ್ ಆಗಿರುತ್ತೆ ಅಲ್ವಾ. ಸೊ ಫಸ್ಟ್ ಲೆಗ್ಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಏನು, ಸೊ ಇಷ್ಟೇ, ಟೋಸ್ ಇಟ್ಕೋತೀರಿ, ಕ್ವಾಡ್ರಿಸೆಪ್ಸ್ ಸ್ಟ್ರೆಚ್ ಮಾಡ್ತೀರಿ. ಸೊ ಇಟ್ಕೊಳ್ಳಿ. ಇದು ಬೇಕಾದ್ರೆ ನೀವು 30 ಸೆಕೆಂಡ್ಸ್ವರೆಗೂ ಇಟ್ಕೋಬೋದು, ಡಿಪೆಂಡ್ಸ್ ಆನ್ ಯೋರ್ ಟೈಮ್.
ಸೊ 30 ಸೆಕೆಂಡ್ಸ್ವರೆಗೂ ಇಟ್ಕೊಳ್ಳಿ. ಬಟ್ ಕೆಲವ್ರು ಏನು ಮಾಡ್ತಾರೆ, ಇಲ್ಲಿ ಆ್ಯಂಕಲ್ ಇಟ್ಕೊಂಡ್ಬಿಡ್ತಾರೆ. ಸೊ ಆ್ಯಂಕಲ್ ಇಟ್ಕೊಬೇಡಿ, ದಯವಿಟ್ಟು ಇಷ್ಟೇ ಬರಲಿ. ಸೊ ನೆಕ್ಸ್ಟು, ಸೊ ಸೇಮ್ ರೈಟು ಅಷ್ಟೇ. ಟೋಸು ನೋಡಿ, ಈಗ ನನಗೆ ಲೆಫ್ಟ್ ಸೈಡ್ ಈಸಿ ಬ್ಯಾಲೆನ್ಸ್ ಸಿಕ್ತು, ರೈಟ್ ಸೈಡು ಲೆಫ್ಟ್ ಸೈಡ್ ಬ್ಯಾಲೆನ್ಸ್ ಸಿಗಲ್ಲ. ಸೊ ಅವಾಗ ಏನು ಮಾಡಬೇಕಪ್ಪ ಅಂತಂದರೆ, ಬ್ಯಾಲೆನ್ಸ್ ಸಿಗ್ದಲ್ಲೇ ಇರೋರು ಸೊ ಪ್ಲಸ್ ಈಸಿಯಾಗಿ ಹೋಗಿ, ಇದು ನಾನು ನಿಮ್ಗೆ ಹೇಳ್ತಾ ಇರೋದು ಅಷ್ಟೇ, ಜಸ್ಟ್ ಸಪೋರ್ಟ್ ತೊಗೊಳ್ಳಿ ಮಾಡಿ. ಸೊ ಈಗ ನನಗೇನೋ ಬ್ಯಾಲೆನ್ಸ್ ಸಿಕ್ಕುತ್ತೆ, ನಾನು ಆರಾಮಾಗಿ ಮಾಡ್ತೀನಿ ರೈಟಲ್ಲಿ. ಸೊ ಹೀಗೆ ಇದು ಬೇಸಿಕ್ ಸ್ಟ್ರೆಚಸ್ಸು, ಇದು ಕ್ವಾಡ್ರೈಸೆಪ್ಸ್ ಕಂಪ್ಲೀಟ್ ಬರುತ್ತೆ. ಸೊ ನೆಕ್ಸ್ಟು ಆ್ಯಮ್ಸ್ಟ್ರಿಂಗು ಮತ್ತು ಕಾಫ್ ಮಸಲ್ ಎರಡಕ್ಕೂ ನಿಮಗೆ ಸ್ಟ್ರೆಚ್ ಆಗಬೇಕು ಅಂತಂದರೆ, ಸೊ ಕಂಪ್ಲೀಟಾಗಿ 2 ಫುಟ್ನ ಇಟ್ಕೊಳ್ಳಿ. ಸೊ 1 ಫುಟ್ಟು ಸೇಮ್ 1 ಫುಟ್ ಡಿಸ್ಟೆನ್ಸ್ ತೊಗೊಂಡು ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು, ಸೊ ಜಸ್ಟ್ ಬ್ಯಾಕ್ ನೀ ಬೆಂಡ್ ಮಾಡಿ, ಫ್ರಂಟು ಸ್ಟ್ರೈಟೇ ಇರುತ್ತೆ, ಅಪ್ಪರ್ ಬಾಡಿ ಕೂಡ ಸ್ವಲ್ಪ ಬೆಂಡ್ ಆಗುತ್ತೆ. ಸೊ ಹಿಂದೆ ಕೈ ಕಟ್ಬೋದು, ಅಥವಾ ಕೈ ಕಟ್ಟಕ್ಕೆ ಪಾಸ್ಚರ್ ಬರ್ತಿಲ್ಲ ಅಂತಂದರೆ ಲೈಕ್ ಒಂದು ಹ್ಯಾಂಡಲ್ಲಿ ಒಂದು ಲೆಗ್ ಇಟ್ಕೋಬೋದು. 30 ಸೆಕೆಂಡ್ಸು. ಅದಾದಮೇಲೆ ಸೇಮ್ ಅದೇ ಥರನೇ, ಸೊ ಇಲ್ಲಿ ಕೂಡ ಅಷ್ಟೇ 30 ಸೆಕೆಂಡ್ಸ್ ಇಟ್ಕೊಳ್ಳಿ. ಹೀಗಾದ್ರೂ ಇಟ್ಕೋಬೋದು ಅಥವಾ ಹೀಗಾದರೂ ಮಾಡ್ಬೋದು. ಸೊ ನೆಕ್ಸ್ಟು ಕಂಪ್ಲೀಟ್ ಬಾಡಿ ನಿಮಗೆ ಸ್ಟ್ರೆಚಿಂಗ್ ಬರುತ್ತೆ. ಸೊ ಹೀಗೆ ನೋಡಿ, ಅಬ್ಡಮನ್ ಬಂದು ಪ್ಯಾಲಲ್ ಇರುತ್ತೆ, ಅಬ್ಡಮನ್ ಬಂದು ಪ್ಯಾಲಲ್ ಇಟ್ಕೊಳ್ಳಿ ಫ್ಲೋರ್ಗೆ. ಸೊ ಹಿಪ್ ಹಿಂದೆ ಹಾಕಿ, ಕೈ ಬಂದು ಫುಲ್ ಸ್ಟ್ರೆಚ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ, ಯು ಕುಡ್ ಫೀಲ್ ಸೊ ಕಂಪ್ಲೀಟ್ ಬಾಡಿಗೆ ಆಗ್ತಾ ಇದೆ ಸ್ಟ್ರೆಚಿಂಗ್ ಅಂತ. 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಆಯಿತಾ? ನೆಕ್ಸ್ಟು ಸೇಮ್ ಇರುತ್ತೆ ಸ್ಟ್ಯಾಂಡಿಂಗಲ್ಲಿ. ಇದು ನಿಮಗೆ ಬ್ಯಾಲೆನ್ಸ್ ಸಿಕ್ಕಿಲ್ಲ ಅಂತಂದರೆ ವಾಲ್ ಸಪೋರ್ಟ್ ತೊಗೊಂಡೇ ಮಾಡ್ಬೋದು, ಅಥವಾ ಕಂಬಿ ಅಥವಾ ಏನಾದರೂ ಸಪೋರ್ಟ್ ತೊಗೊಂಡು ಮಾಡ್ಬೋದು, ಬ್ಯಾಲೆನ್ಸ್ ಬರೋವರೆಗೂ. ಓಕೆ, ನೆಕ್ಸ್ಟ್ ಬಂದು ಫುಲ್ ಇರುತ್ತೆ ನಿಮಗೆ ಕಂಪ್ಲೀಟ್ ಬಾಡಿ ಸ್ಟ್ರೆಚ್ಚು. ಸೊ ಹೀಗೆ ನಿಧಾನಕ್ಕೆ, ಅಂದರೆ ಈಗ ಡೈರೆಕ್ಟಾಗಿ ಹೋಗೋ ಬದಲು ಕಂಪ್ಲೀಟ್ ಸ್ಟ್ರೆಚ್ ತೊಗೊಂಡು ನಿಧಾನಕ್ಕೆ ಹೋಗಿ, ಸೊ ಅಪ್ ಟು ಟೋವರೆಗೂ ನೀವು ಹೋಲ್ಡ್ ಮಾಡ್ಬೋದು. ಸೊ ಇದು ಇವತ್ತಿನ ಟಾಪಿಕ್ಕು, ವಾರ್ಮಪ್ಪು, ಬ್ರೀದಿಂಗು ಪ್ಲಸ್ಸು ಕೂಲ್ ಡೌನ್ ಸ್ಟ್ರೆಚಿಂಗು. ಧನ್ಯವಾದಗಳು.